ವಿಭಿನ್ನವಾಗಿ ಒಂದು ಟ್ರ್ಯಾಕ್ಟರ್ ಉತ್ಸವನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಟೀಮ್ ಯೂತ್ ಫಾರ್ಮರ್ ಮಂಡ್ಯ, ಬಿಜಾಪುರ ಈ ಕಡೆಯಿಂದ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳಿದ್ದು ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ಕಂಡು. ಈ ಟ್ರ್ಯಾಕ್ಟರ್ಗಳು 35ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಭಾಗವಹಿಸಿದವು. ರೈತರಿಗೆ ಸಂಬಂಧಪಟ್ಟದ ಒಂದು ಕಾರ್ಯಕ್ರಮ. ರೈತರ ಮಕ್ಕಳ ಅವರ ಒಂದು ಟ್ಯಾಲೆಂಟನ್ನು ಪರೀಕ್ಷೆ ಮಾಡುವಂಥ ಕಾರ್ಯಕ್ರಮ ಇದು ಅಂತ ಹೇಳಿದರೆ ತಪ್ಪಾಗಲ್ಲ. ಕೇರ್ಪೇಟೆಯ 3 ಪ್ರಥಮ ಹಾಗೂ ದ್ವಿತೀಯ ತೃತೀಯ ಬಹುಮಾನಗಳನ್ನು ಪಡೆದಿದ್ದಾರೆ. ನಾವೇ ಫಸ್ಟ್ ಟೈಮ್ ಇದನ್ನು ಆರ್ಗನೈಸ್ ಮಾಡಿದ್ವಿ. ಗ್ರಾಮೀಣ ವಿಭಾಗನ ಫೋಕಸ್ ಮಾಡಿ ಅವ್ರ ರೈತರಿಗೂ ಒಂದು ಪ್ರಾಮುಖ್ಯತೆ ನೀಡೋಕ್ಕೋಸ್ಕರ ಬೇಕು ಮೈದಾ, ರೇಸ್ ಹೊಡೆಯಬೇಕು ನಮ್ಮ ಮಂಡ್ಯ ಹೈದಾ. ಎಲ್ಲ ನಮ್ಮ 5 ಜನ ಬಂದಿದ್ದೀವಿ ಸರ್ ಕೇರ್ಪೇಟೆಯಿಂದ. ಎಲ್ಲರಿಗೂ ಒಳ್ಳೆಯದಲ್ಲಿ ಪಾಪ ಆಗಬೇಕು, ರೈತರಿಗೆ ಇವೆಲ್ಲ ಆಗಲೇಬೇಕು. ಈ ಥರ ಆದ್ರೇ ನಮಗೂ ಒಂದು ಖುಷಿ ಇರುತ್ತೆ ರೈತರ ಮಕ್ಕಳಿಗೆ. ಅಂದರೆ 5 ಜನ ನಮ್ಮ ಹುಡುಗರೇ ಇದ್ದು ತುಂಬ ಖುಷಿ ಆಗ್ತಾ ಇದೆ. ಟ್ರ್ಯಾಕ್ಟರ್ ರೇಸ್ ಮಾಡಿರೋ ತುಂಬ ಸಂತೋಷ ಆಗಿದೆ. ಪ್ರತಿಯೊಬ್ಬರು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಇದೇ ಮೊದಲೇ ಬಾರಿಗೆ ನಮ್ಮ ಆನೇಕಲ್ ತಾಲೂಕಲ್ಲಿ ಮಾಡಿ ಇದೊಂದು ಯಾವಾಗ ನಮಗೆ ಈ ಥರ ಒಂದು ಶೋ ಇದೆ ಅಂತ ಗೊತ್ತಾಯ್ತು, ನಮ್ಗೆ ತುಂಬ ಸಂತೋಷ ಆಗಿ ತುಂಬ ಚೆನ್ನಾಗೈತೆ. ನಾವು ಇಲ್ಲಿ ಸೇರ್ಕೊಂಡಿದ್ರೆ ಸರ್ ಗಾಡಿಗಳು ಮಾಡಿಫೈ ಮಾಡೋದೆಲ್ಲ ಬಂದು ಐಟಮ್ ಎಲ್ಲ ಪಂಜಾಬಿಂದ ತರಿಸಿರೋದು. ವರ್ಷಗಳಲ್ಲಿ ಇನ್ನೂ ಹೆಚ್ಚಾಗಿ ಬರಲಿ. ಅನ್ನದಾತನನ್ನ ದೇಶದ ಬೆನ್ನೆಲುಬು ಅಂತೇವೆ. ಅನ್ನದಾತ ಬಳಸುವಂತ ವಾಹನಗಳು ಕೂಡ ಒಂದು ರೀತಿಯಾಗಿ ಅವರಿಗೆ ಬಲಗೈಯಂತೆ ಕೆಲಸ ಮಾಡ್ತವೆ. ಅದರಲ್ಲೂ ವಿಶೇಷವಾಗಿ ಮಣ್ಣಿನ ಮಕ್ಕಳಿಗೆ ಹೇಳಿ ಮಾಡಿಸಿರ್ತಕ್ಕಂಥ ವಾಹನ ಅಂದ್ರೆ ಟ್ರ್ಯಾಕ್ಟರ್. ಈ ಒಂದು ಟ್ರ್ಯಾಕ್ಟರ್ ಚಾಲನೆ ಮಾಡುವುದು ಕೂಡ ಒಂದು ರೀತಿಯಾದಂತ ಚಾಣಾಕ್ಷತೆಯೇ ಸರಿ. ಆ ಒಂದು ಟ್ರ್ಯಾಕ್ಟರ್ ನ ಡರ್ಟ್ ರೇಸ್ ಕಾರ್ಯಕ್ರಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದಲ್ಲಿ ಯೂತ್ ಫಾರ್ಮರ್ಸ್ ವತಿಯಿಂದ ಈ ಒಂದು ಟ್ರ್ಯಾಕ್ಟರ್ ಉತ್ಸವ ಆಯೋಜನೆಗೊಂಡಿತ್ತು. ತಮ್ಮ ಚಾಕಚಕ್ಯತೆ ಚಾಣಾಕ್ಷತೆಯನ್ನ ಯುವ ಚಾಲಕರುಗಳು ಈ ಒಂದು ಟ್ರ್ಯಾಕ್ಟರ್ ಅನ್ನ ಆ ಒಂದು ಡರ್ಟ್ ರೇಸ್ ನಲ್ಲಿ ಓಡಿಸುವ ಮೂಲಕ ಮೆರೆದರು. ಈ ಒಂದು ಕಾರ್ಯಕ್ರಮ ವಿಶಿಷ್ಟವಾಗಿತ್ತು ಮತ್ತು ಯೂತ್ ಫಾರ್ಮರ್ಸ್ ತಂಡದವರು ಆಯೋಜಿಸಿದಂತ 2026 ಟ್ರ್ಯಾಕ್ಟರ್ ಉತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಅಭಿಮಾನಿಗಳು ಆಗಮಿಸಿದ್ದರು, ಯುವ ರೈತರು ಆಗಮಿಸಿದ್ದರು. ಹಾಗೆಯೇ ನಮ್ಮ ಚಾಲನಾ ಆ ಒಂದು ಯುಕ್ತಿಗೆ ಎಲ್ಲರೂ ಕೂಡ ಫಿದಾ ಹಾಕಿದ್ದರು. ರೋಚಕವಾದಂತ ಈ ಒಂದು ಪಂದ್ಯಾವಳಿಗಳು ಮೈ ರೋಮಾಂಚನ ಮಾಡಿತ್ತು. ಆ ಒಂದು ಡರ್ಟ್ ರೇಸ್ ನಲ್ಲಿ ಆ ಒಂದು ಟ್ರ್ಯಾಕ್ಟರ್ ಅನ್ನ ಓಡಿಸುವಂತದ್ದು, ಆ ಒಂದು ಚಾಣಾಕ್ಷತನವನ್ನ ಮೆರೆಯುವಂತದ್ದು ಎಲ್ಲರಿಗೂ ಕೂಡ ಮೆಚ್ಚುಗೆ ಆಗಿತ್ತು. ಇನ್ನು ಈ ಒಂದು ವಿಜೇತರಿಗೆ ಮೊದಲನೆಯ ಬಹುಮಾನವಾಗಿ 35,000 ರೂಪಾಯಿ ನಗದು, ಹಾಗೆ ಟ್ರೋಫಿ, 2ನೇ ಸ್ಥಾನ ಪಡೆದಂತವರಿಗೆ 25,000 ಹಾಗೂ ಟ್ರೋಫಿ, ತೃತೀಯ ಸ್ಥಾನ ಪಡೆದಂತವರಿಗೆ 15,000 ಮತ್ತು ಟ್ರೋಫಿಯನ್ನ ನೀಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಯೂತ್ ಫಾರ್ಮರ್ಸ್ ನ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಗೌರೀಶ್ ರವರು, ಹಾಗೆ ಹರೀಶ್ ರೆಡ್ಡಿ ಹಾಗೂ ಇನ್ನಿತರೆ ಮುಖಂಡರು, ಹಾಗೆ ತೆಲುಗರಲ್ಲಿ ಗಣೇಶ್, ಆನೇಕಲ್ನ ನವೀನ್ ಮುಂತಾದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಕಾರ್ಯಕ್ರಮದ ಒಂದಷ್ಟು ಝಲಕ್ ನೋಡೋಣ ಬನ್ನಿ. ಯಾವುದೇ ಡ್ರಮ್ಗೆ ಗಾಡಿ ಸ್ಪರ್ಧಿಸದೆ ಅತಿ ಕಡಿಮೆ ಸಮಯದಲ್ಲಿ ಗುರಿ ತಲುಪಬೇಕು. ವಿಶೇಷತೆ ಆನೇಕಲ್ನ ಅತ್ಯುತ್ತಮ ಚಾಲಕರಿಗೆ ಸಿಗಲಿದೆ ಮಣ್ಣಿನ ಮಗ ಎಂಬ ಗೌರವ. ಆಧುನಿಕ ಅಗ್ರಿಟೆಕ್ ಪ್ರದರ್ಶನ, ಕೃಷಿಯಲ್ಲೇ ಹೊಸ ಕ್ರಾಂತಿ, ಬರೀ ಆಟವಷ್ಟೇ ಅಲ್ಲ, ರೈತರಿಗೆ ಉಪಯುಕ್ತ ಮಾಹಿತಿ ಇಲ್ಲಿದೆ. ದಯವಿಟ್ಟು ಕುತ್ಕೊಳ್ಳಿ ಯಜಮಾನ್ರೆ, ಇದು ನಿಮಗೋಸ್ಕರ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ. ಕುತ್ಕೊಂಡು ನೋಡಿ. ಚಪ್ಪಾಳೆಯೊಂದಿಗೆ ಟ್ರ್ಯಾಕ್ಟರ್ ಚಲಾಯಿಸುತ್ತಿರುವಂತವರಿಗೆ ಪ್ರೋತ್ಸಾಹಿಸಬೇಕು. ಕೊನೆ ಟ್ರಯಲ್ ಇದು. ಈ ಒಂದು ಕೊನೆಯ ಟ್ರಯಲ್ ಇದು. ನಂತರ ಸ್ಪರ್ಧೆ ಪ್ರಾರಂಭವಾಗುತ್ತದೆ. ಚಪ್ಪಾಳೆಗಳೊಂದಿಗೆ
ಚಪ್ಪಾಳೆಗಳೊಂದಿಗೆ ಟ್ರ್ಯಾಕ್ಟರ್ ಚಲಾಯಿಸುತ್ತಿರುವಂತ ಯುವಕರನ್ನ ಪ್ರೋತ್ಸಾಹಿಸಬೇಕು. ರೈತನು ಈ ದೇಶದ ಬೆನ್ನೆಲುಬು. ಟ್ರ್ಯಾಕ್ಟರ್ ಚಲಾಯಿಸೋದೇನು ಸಾಮಾನ್ಯದ ವಿಷಯ ಅಲ್ಲ. ದಯವಿಟ್ಟು ಚಪ್ಪಾಳೆಗಳನ್ನ ನೀಡಿ. ಅಣ್ಣ, ಇದು ಕೊನೆ ಟ್ರಯಲ್ ಅಷ್ಟೇ. ಇಲ್ಲ ಇಲ್ಲ ದಯವಿಟ್ಟು ಟ್ರ್ಯಾಕ್ಟರ್ ಚಲಾಯಿಸುತ್ತಿರುವಂತ ರೈತ ನಾಯಕನಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಿ. ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಅವ್ರನ್ನ ಪ್ರೋತ್ಸಾಹಿಸಬೇಕು. ನಿಮ್ ಚಪ್ಪಾಳೆನೆ ಅವ್ರಿಗೆ ಒಂದು ಖುಷಿ ಕೊಡ್ತೈತೆ. ಟ್ರಯಲ್ ಇದು. ಹಲೋ ಹಲೋ ಹಾಂ ಸರ್, ಅದು ಇವಾಗ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಸರ್. ಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಹೌದು, ಟ್ರ್ಯಾಕ್ಟರ್ ಓಡಿಸುವಂತದ್ದು ಸುಲಭದ ಕೆಲಸವಲ್ಲ. ವಿತ್ ಟ್ರೈಲರ್ ಓಡಿಸೋದಕ್ಕಂತೂ ಕಷ್ಟಕರವೇ ಸರಿ. ಅಂದ್ರೆ ಇಲ್ಲಿ ಟ್ರ್ಯಾಕ್ಟರ್ ಇಂಜಿನ್ ಓಡಿಸುವಂತ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಏರ್ಪಡಿಸಿದೆ ಎನ್ನಲಾಗ್ತಾ ಇದೆ. ಇದು ಒಂದು ರೀತಿಯಾಗಿ ಗ್ರಾಮೀಣ ಕ್ರೀಡೆಯೂ ಕೂಡ ಆಗಿತ್ತು. ಈ ಒಂದು ಜಾನಪದ ಶೈಲಿಯ ಗ್ರಾಮೀಣ ಕ್ರೀಡೆಗೆ ಉತ್ತಮವಾದಂತಹ ಸ್ಪಂದನೆ ಕೂಡ ದೊರೆತಿತ್ತು. ಹಾಗೆ ಎಲ್ಲರೂ ಕೂಡ ಉತ್ಸಾಹದಿಂದ ಪಾಲ್ಗೊಂಡು ಈ ಒಂದು ಯೂತ್ ಫಾರ್ಮರ್ಸ್ ಟ್ರ್ಯಾಕ್ಟರ್ ಉತ್ಸವ ಈ ಮಣ್ಣಿನ ಮಕ್ಕಳ ಕ್ರೀಡೆಯಾಗಿತ್ತು. ಆಧುನಿಕ ತಂತ್ರಜ್ಞಾನಕ್ಕೆ ಸಾಕ್ಷಿಯಾದಂತಹ ಕ್ರೀಡೆ ಇದಾಗಿತ್ತು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಂತವರು ನೆರೆದಿದ್ದವನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಆದ್ರೆ ನಾವೆಲ್ಲ ಪ್ರತಿಭೆಗಳನ್ನ ತೋರಿಸ್ಕೋಬೇಕಾಗ್ತದೆ. ಹಾಗಾಗಿ ನಿಮಗೆ ವಿಶೇಷವಾಗಿ ಯೂತ್ ಫಾರ್ಮರ್ ವತಿಯಿಂದ ಮತ್ತು ನಮ್ಮ ವತಿಯಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರೈತರಿಗೆ ಅನೇಕ ಸವಲತ್ತುಗಳನ್ನ ನೀಡಬೇಕಂತ ಬೃಹತ್ ಕೃಷಿ ತಂತ್ರಜ್ಞಾನ ಮತ್ತು ಚಾಲನಾ ಕೌಶಲ್ಯ ಪ್ರದರ್ಶನವನ್ನು ಕೂಡ ಸಹ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ರೈತರಿಗೆ ಒಂದು ಒಳ್ಳೆಯದಾಗಬೇಕು. ರೈತ ಈ ದೇಶದ ಬೆನ್ನೆಲುಬು. ರೈತರಿಲ್ಲದೆ ನಾವು ಯಾರೂ ಇಲ್ಲ. ಅನ್ನದಾತರು ರೈತ. ಹಾಗಾಗಿ ಆ ರೈತರಿಗೆ ಒಂದು ಒಳ್ಳೆಯದಾಗಲಿ ಅಂದ್ಬಿಟ್ಟು ಒಂದು ವಿಶೇಷ ಕಾರ್ಯಕ್ರಮವನ್ನ
ಆಯೋಜನೆ ಮಾಡಿರೋದು ನಿಜವಾಗ್ಲೂ ಬಹಳ ವಿಶೇಷ. ಈಗಿನ ದಿನಗಳಲ್ಲಿ ಯೂತ್ಸು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಆದರೆ ಇದನ್ನ ಸುಮಾರು 1 ತಿಂಗಳಿಂದ ತಯಾರಿ ಮಾಡಿಕೊಂಡು ದಯವಿಟ್ಟು ಬ್ಯಾರಿಕೇಡ್ ಹತ್ರ ಇರೋರು ಸ್ವಲ್ಪ ಹಿಂದೆ ಇದ್ರೆ ಒಳ್ಳೇದು. ವಿಜಯ್ ಕುಮಾರ್ 11, ವಿಜಯ್ ಕುಮಾರ್ 3, 2, 1. ರೆಡಿ ಇರಬೇಕು. ಹದಿಮೂರು ರೆಡಿ ಇರಬೇಕು. 13ನೇ ನಂಬರು. ಯಾಕಂದ್ರೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಪ್ರತಿಯೊಬ್ಬರು ಅವರವ್ರದ ಒಂದು ರೀತಿಯಲ್ಲಿ ಒಂದು ಮಹತ್ವವನ್ನ ಕಂಡ್ಕೋಬೇಕಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಆಗ್ಬೇಕು. ಆ ಒಂದು ಹುಮ್ಮಸ್ಸು ಉತ್ಸಾಹ ಇರ್ಲಿ ಅಂತ ಹೇಳಿ ನಾನು ಹೆಚ್ಚಿಗೆ ಮಾತಾಡದೆ ಈ ಒಂದು ಬಹಳ ಚೆನ್ನಾಗಿ ಎಲ್ಲರೂ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಒಂದು ನಿಯಮಗಳನ್ನ ಮಾಡಿದ್ದಾರೆ, ಇನ್ಶೂರೆನ್ಸು ಮತ್ತೆ RC ಬುಕ್ ಎಲ್ಲ ಕಡ್ಡಾಯವಾಗಿ ಇರಬೇಕು ಅಂತ. ಇದು ಬಹಳ ಒಳ್ಳೆಯದು. ಯಾಕಂದ್ರೆ ನಾವು ಕೂಡ ಟೈಮ್ ಸರಿಯಾಗಿ ಇವನ್ನೆಲ್ಲ ನಮ್ಮ ಗಾಡಿಗಳಿಗೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಎಚ್ಚರಿಕೆ ಗಂಟೆ ಅಂತ ನಾನು ಭಾವಿಸ್ತಾ ಮತ್ತೊಮ್ಮೆ ನಾನು ಈ ಆಯೋಜಕರಿಗೆ ಶುಭಾಶಯಗಳನ್ನ ಧನ್ಯವಾದಗಳನ್ನ ಹೇಳ್ತಾ ನಾನು ಟ್ರ್ಯಾಕ್ ನಲ್ಲಿ ಓಡಿಸುವಂತ ಈ ಒಂದು ಸ್ಪರ್ಧೆ ಒಂದು ವಿಭಿನ್ನವಾದಂತಹ ಸ್ಪರ್ಧೆ ಆಗಿತ್ತು. ಇತರೆ ಸ್ಪರ್ಧೆಗಳಿಗಿಂತ ಇದೊಂದು ರೀತಿಯಾದಂತಹ ವಿಭಿನ್ನ ಸ್ಪರ್ಧೆ ಎಂದರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಇನ್ನಷ್ಟು ಗಣ್ಯರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಆನೇಕಲ್ ಏನು ನಮ್ಮ ಚಿಕ್ಕೆರೆ ಮೈದಾನದಲ್ಲಿ ನಮ್ಮ ವಿಶೇಷವಾಗಿ ವಿಭಿನ್ನವಾಗಿ ಒಂದು ಟ್ರ್ಯಾಕ್ಟರ್ ಉತ್ಸವನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಟೀಮ್ ಯೂತ್ ಫಾರ್ಮರ್ ಮತ್ತು ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಯೂತ್ಸ್ಗೆ ಯಾವ ಥರ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಜೊತೆಯಲ್ಲಿ ನಿಂತ್ಕೊಂಡು ಮಾಡಿಸುವಂಥ ನಮ್ಮ ಆತ್ಮೀಯ ನನ್ನ ಗೆಳೆಯ, ನನ್ನ ಸ್ನೇಹಿತ, ನನ್ನ ಒಡನಾಡಿಯಾದಂಥ ತೆಲುಗರಳ್ಳಿ ಗಣೇಶ್ ಅವರು ಮತ್ತು ಅವರೆಲ್ಲ ತಂಡದವರು ಸೇರಿಕೊಂಡು ಭಾಳ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಟ್ರ್ಯಾಕ್ಟರ್ ಉತ್ಸವ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಈ ಟ್ರ್ಯಾಕ್ಟರ್ ಉತ್ಸವ ಮಾಡಬೇಕಂದ್ರೆ ಅನೇಕ ರೈತರು ಕೃಷಿ ಭೂಮಿಯಲ್ಲಿ ತೊಡಸ್ಕೊಂಡು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿಕೊಂಡು ಇರ್ತಾರೆ. ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಗಳ ಜೊತೆ ಕೊಡುವಂಥ ಒಂದು ಪ್ರೋತ್ಸಾಹ ಏನು ರೈತರಿಗೆ ಒಳ್ಳೆಯದಾಗಲಿ. ಬೇರೆ ಬೇರೆ ಆಟ ಇರ್ತದೆ, ಕಬಡ್ಡಿ ಇರ್ತದೆ, ಕ್ರಿಕೆಟ್ ಇರ್ತದೆ, ಖೋಖೋ ಇರ್ತದೆ, ಅನೇಕ ಪಂದ್ಯಾವಳಿಗಳಿರ್ತದೆ. ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ನಮ್ಮ ಆನೇಕಲ್ ತಾಲೂಕು ಇತಿಹಾಸದಲ್ಲಿ ಇದೇ ನಾನು ಈ ಒಂದು ಕಾರ್ಯಕ್ರಮವನ್ನು ಇವಾಗ ನೋಡ್ತಾ ಇರೋದು. ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಕ್ಕಂಥ ನಮ್ಮ ಯೂತ್ ಫಾರ್ಮರ್ ಹುಡುಗರು ಏನಿದ್ದಾರೋ ಅವರೆಲ್ಲ ಒಗ್ಗಟ್ಟು ಸುಮಾರು 1 ತಿಂಗಳಿಂದನೂ ಸಹ ಕೆಲಸ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲ ಯಾರೂ ಕೂಡ ಟ್ರ್ಯಾಕ್ಟ್ರ್ ಉತ್ಸವ ಯಾರೂ ಮಾಡಿಲ್ಲ, ಯಾವ ಕಂಪ್ನಿಯವರು ಮಾಡಿಲ್ಲ, ಯಾರೂ ಮಾಡಿಲ್ಲ. ಆಮೇಲೆ ಇದು ಮಾಡ್ತಾ ಇರೋರು ಯಾರು ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸು. ಅದು ಭಾಳ ವಿಶೇಷ. ಯಾಕಂದರೆ ವಿದ್ಯಾಭ್ಯಾಸ ಮಾಡೋಂಥ ಸಂದರ್ಭದಲ್ಲೇ ಅವ್ರು ಏನು ಮಾಡ್ತಾ ಇದ್ದಾರೆ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದಂತೆ ಇವತ್ತು ಒಂದು ಇಲ್ಲಿ ಮಾಡಿ ಯಾವುದೊಂದು ಗಮನ ಸೆಳೀಬೇಕು ಅಂತ ಇಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಗಮನ ಸೆಳೆದಿದ್ದಾರೆ. ನಮಗೂ ಭಾಳ ಸಂತೋಷ ಆಯಿತು. ಯಾಕಂದರೆ ನಾವು ವಿಭಿನ್ನವಾದ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಆದರೆ ಇದು ನಮ್ಮ ನೇರವಾಗಿ ರೈತರಿಗೆ ಸಂಬಂಧಪಟ್ಟದ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ರೈತ ಉತ್ಸವ ಅಂದರೂ ಕೂಡ ತಪ್ಪಾಗಲಾರದು. ಯಾಕಂದರೆ ನಮ್ಮ ಎಲ್ಲ ಟ್ಯಾಕ್ಟ್ರಿ ಮಾಲೀಕರು, ಟ್ಯಾಕ್ಟ್ರಿ ಚಾಲಕರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಏನೋ ಒಂದು ಉತ್ತೇಜನ ಇದು ಉತ್ತೇಜನ ನೀಡೋವಂಥ ಒಂದು ಕಾರ್ಯಕ್ರಮ ಇದು.
ಇಲ್ಲಿ ಅವ್ರನ್ನೆಲ್ಲ ಕರ್ಕೊಂಬಂದು ಎಲ್ಲ ಈ ಬೇಸಿಗೆಯಲ್ಲಿ ಪಾಪ ದುಡ್ದು ಬೆಂಡಾಗಿರ್ತಾರೆ ಟ್ಯಾಕ್ಟ್ರ್ ಡ್ರೈವರ್ಗಳು ಮತ್ತು ಮಾಲೀಕರು ಎಲ್ಲ ಬಿಸಿಲಲ್ಲೇ ಪಾಪ ಕೆಲಸ ಮಾಡೋದವರು ಅಂತ ಇದರಲ್ಲಿ ಒಂದಿನ ಅವ್ರಿಗೇನೋ ಒಂದು ಉತ್ಸಾಹ ಏನೋ ಒಂದು ಉತ್ತೇಜನ ನೀಡುವಂಥ ಒಂದು ಕಾರ್ಯಕ್ರಮ ಮಾಡಿರೋದಕ್ಕೆ ನಿಜವಾಗ್ಲೂ ಕೂಡ ನಾನು ಈ ಒಂದು ಯೂತ್ಸ್ಗೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಇವರು ಯೂತ್ಸು. ನನ್ನ ಜೊತೆ ಒಂದಷ್ಟು ಹಂಚ್ಕೊಂಡ್ರು. ನಾನು ನಿಜವಾಗ್ಲೂ ಹೇಳಿದೆ, ಅದಕ್ಕೆ ಭಾಳ ಒಳ್ಳೆಯ ರೀತಿಯಲ್ಲಿ ನಾವು ಕೂಡ ನಿಮಗೆ ಸಹಕಾರವನ್ನು ನೀಡ್ತೇವೆ. ಅದ್ಭುತ ಪ್ರದರ್ಶನ ನೀಡ್ತಿದ್ದಾರೆ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ನೀಡಿ. ಉದಯ್ ಕುಮಾರ್ ಅದ್ಭುತ ಪ್ರದರ್ಶನ ನೀಡ್ತಿದ್ದಾರೆ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ನೀಡಿ. ಉದಯ್ ಕುಮಾರ್ ಅದ್ಭುತ ಪ್ರದರ್ಶನ. ರೈತರ ಮಕ್ಕಳ ಅವರ ಟ್ಯಾಲೆಂಟನ್ನು ಪರೀಕ್ಷೆ ಮಾಡುವಂಥ ಕಾರ್ಯಕ್ರಮ ಇದು ಅಂತ ಹೇಳಿದರೆ ತಪ್ಪಾಗಲ್ಲ. ರೈತರ ಮಕ್ಕಳಿಗೂ ಕೂಡ ಒಂದು ಬೆಲೆ ಬರಬೇಕು. ರೈತರಿಗೂ ಕೂಡ ರೈತರಿಗೂ ಮತ್ತು ರೈತರ ಮಕ್ಕಳಿಗೂ ಕೂಡ ಗೌರವ ಸಿಗಬೇಕು. ಅವರು ಕೂಡ ಎಲ್ಲರ ಮಧ್ಯೆ ಭಾಗವಹಿಸಿ ಅವರು ಕೂಡ ಅವರ ಟ್ಯಾಲೆಂಟನ್ನು ಪರೀಕ್ಷೆ ಮಾಡುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಉದಾಹರಣೆಗೆ ನಮ್ಮ ಉತ್ತರ ಕರ್ನಾಟಕ ಬಿಜಾಪುರ, ಹಾಸನ, ಮೈಸೂರು ಈ ಜಿಲ್ಲೆಗಳಿಂದ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹುಮಾನದ ಪ್ರಾಯೋಜಕರು ಏರೋಕ್ಲಿಟ್ಸ್ ಫ್ರೀ ಸ್ಕೂಲ್ ಮಾಲೀಕರು, ಸಂಸ್ಥಾಪಕರು, ಪ್ರಾಯೋಜಕರು, ಹೀಗೆ ನಮ್ಮ ರೈತ ಜೊತೆಲೆ ಈ ಯೂತ್ ಫಾರಂ ತಂಡಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ಹೇಳಿ ನಮ್ಮ ಮಾಧ್ಯಮ ಮಿತ್ರರಾದಂತ ನಮ್ಮ ಗಣೇಶ್ ಅವರು ಇರ್ಬೋದು, ಇನ್ನಷ್ಟು ಮಂದಿ ನಮಗೆ ಫೋನ್ ಮಾಡಿ ಈ ಕಾರ್ಯಕ್ರಮ ಪ್ರಪ್ರಥಮ ಬಾರಿ ನಡೀತಾ ಇದೆ, ತಮ್ಮ ಸಹಕಾರ ಇರಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಾನು ನಮ್ಮ ಕೈಲಾದಂತಹ ಕಿರು ಸಹಕಾರವನ್ನ ನಾನು ನಮ್ಮ ಶಾಲೆಯ ಮುಖಾಂತರ ನಾವು ಮಾಡಿಕೊಟ್ಟಿದ್ದೀವಿ. ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಯಶಸ್ವಿ ಮಾಡಿಕೊಂಡು ನಮ್ಗೆಲ್ಲರಿಗೂ ತುಂಬ ಹೃದಯ. 62 ಸೆಕೆಂಡ್ಗಳಲ್ಲಿ ವಿಜೇತರಾಗಿರ್ತಾರೆ GKY ಬಾಯ್ಸ್. ಇವರು ಈ ವಿಜೇತ ಟ್ರೋಫಿಯ ಟ್ರೋಫಿ ಮತ್ತು ನಗದು ಬಹುಮಾನದ 53 ಸೆಕೆಂಡ್ಗಳಲ್ಲಿ ಅವರು ಅವರ ಅದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಸಕ್ಸಸ್ ಸಿಗ್ಲಿ. ಬಹುಮಾನದ ಪ್ರಾಯೋಜಕರಾಗಿರ್ತಾರೆ. ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸುತ್ತಾ 2027 ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತ ಪತ್ರಗಳನ್ನು ತೋರಿಸಿ, ತೊಂದರೆ ಇಲ್ಲ. ಜಿಲ್ಲೆ 3 ಬಹುಮಾನಗಳನ್ನು ಕೂಡ ಪತ್ರಿಕಾ ಮಾಧ್ಯಮದವರು, ಸುದ್ದಿ ವಾಹಿನಿಗಳು, ಯೂಟ್ಯೂಬ್. ಹಾಗೆ ಈ ಪಂದ್ಯಾವಳಿಗಳನ್ನು ಆಯೋಜಿಸಿದಂತವರು ಕಾರ್ಯಕ್ರಮದ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಪ್ರಪ್ರಥಮ ಬಾರಿಗೆ ಆನೇಕಲ್ನಲ್ಲಿ ಯೂತ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಈ ರಾಜ್ಯ ಮಟ್ಟದ ಟ್ರ್ಯಾಕ್ಟರ್ ರೇಸ್ ಉತ್ಸವದಲ್ಲಿ ಅನೇಕ ಟ್ರ್ಯಾಕ್ಟರ್ಗಳು 35ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಭಾಗವಹಿಸಿದವು. ಈ ಸಂದರ್ಭದಲ್ಲಿ ಕೇರ್ಪೇಟೆಯ 3 ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ಪಡೆದಿದ್ದಾರೆ. ಪ್ರಥಮ ಬಹುಮಾನ 35,000, ದ್ವಿತೀಯ ಬಹುಮಾನ 25,000, ತೃತೀಯ ಬಹುಮಾನ 15,000ಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಒಂದು ಉತ್ತಮವಾದ ಕಾರ್ಯಕ್ರಮ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ನಗರೀಕರಣದಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇವೆಲ್ಲ ಮಾಯವಾಗ್ತವೆ. ಇಂಥ ಸಂದರ್ಭದಲ್ಲಿ ಆನೇಕಲ್ನ ರಾಗಿ ಕಣಜದಲ್ಲಿ ನಡೆಯುತ್ತಿರುವ ಈ ಟ್ರ್ಯಾಕ್ಟರ್ ಉತ್ಸವ ಭಾಳ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದ ಎಲ್ಲ ಸಹಕಾರ ನೀಡಿದಂಥ ನಮ್ಮ ಯೂತ್ ಫಾರ್ಮರ್ಸ್ ಅಸೋಸಿಯೇಷನ್ ಇರ್ಬೋದು, ಹಾಗೂ ಗಣೇಶ್ ಮತ್ತು ಅವರ ತಂಡದ ಎಲ್ಲ ಸದಸ್ಯರು ಸಹ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಆನೇಕಲ್ ತಾಲೂಕು ಮಟ್ಟಕ್ಕೆ ಅಂತ ಇವರು ಹುಡುಗರೆಲ್ಲ ಮಾಡಿದರು. ಆದರೆ ಇವತ್ತು ಈ ವೇದಿಕೆ ನೋಡಿದ ಮೇಲೆ ಗೊತ್ತಾಯಿತು, ಇಡೀ ರಾಜ್ಯದಿಂದ ಸುಮಾರು ಡಿಸ್ಟಿಕ್ಗಳಿಂದ ಕೂಡ ಇಲ್ಲಿ
ಮಂಡ್ಯ, ಬಿಜಾಪುರ ಈ ಕಡೆಯಿಂದ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳಿದ್ದು ತುಂಬ ಖುಷಿಯಾಯಿತು. ಅವ್ರನ್ನೆಲ್ಲ ಕಂಡು ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆನೇಕಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಜ್ಯ ಮಟ್ಟದ ಒಂದು ಟ್ರ್ಯಾಕ್ಟರ್ ಉತ್ಸವ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಯುವಕರೆಲ್ಲ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಆನೇಕಲ್ನ ಏನು ಫಾರ್ಮರ್ ಯೂತ್ ತಂಡ ಇದೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ನಮ್ಮದು ಏನು ರಾಗಿಯ ಕಣಜ ಅಂತ ನಾವು ಆನೇಕಲ್ ತಾಲೂಕನ್ನ ಕರಿತೀವಿ, ಅದಕ್ಕೆ ತಕ್ಕಂತೆ ಇವತ್ತು ಟ್ರ್ಯಾಕ್ಟರ್ ಉತ್ಸವ ಮಾಡಿ ರೈತರನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರದ್ದೇ ಆದಂಥ ಒಂದು ಮೇಳವನ್ನು ಆಯೋಜನೆ ಮಾಡಿ ಮೇಳದಲ್ಲಿ ಕೆಲವೊಂದು ವಿಶೇಷವಾದಂಥ ಸೂಚನೆಗಳನ್ನು, ಸಲಹೆಗಳನ್ನು ಎಲ್ಲ ಅವರಂತ ಕೊಟ್ಟಿದ್ದಾರೆ. ಅದು ರೈತರಿಗೂ ಕೂಡ ತುಂಬ ಅನುಕೂಲವಾಗಿದೆ. ಇಂತಹ ಒಂದು ಕಾರ್ಯಕ್ರಮಗಳನ್ನು ಮತ್ತು ಈ ಹೆಂಗು ಏಜಲ್ಲಿ ಬರೀ RCB ಕ್ರಿಕೆಟು ಅಂತ ಏನು ಒಂದು ಕಡೆ ಯೂತ್ಸು ಇದು ಮಾಡ್ತಾ ಇದ್ದಾಗ ರೈತರನ್ನ ಗುರುತಿಸಿ ರೈತರಿಗೆ ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಈಗಿನ ಒಂದು ಯುವಕರು ಆಯೋಜನೆ ಮಾಡಿರೋದು ನಿಜವಾಗ್ಲೂ ಇದು ಅದ್ಭುತವಾದಂಥ ವಿಚಾರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಬೈಕ್ ರೇಸು, ಕಾರ್ ರೇಸು, ಈ ಥರ ಚಾಲೆಂಜಸ್ಸು ಅದು ಇದೆಲ್ಲ ಮಾಡ್ತಾರೆ. ನಾವು ಟ್ರ್ಯಾಕ್ಟ್ರಲ್ಲಿ ರೈತರಿಗೋಸ್ಕರ ಒಂದೇನಾದರೂ ಗೌರವ ಸಲ್ಲಿಸುವಂಥ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಎಸ್ಪೆಷಲಿ ಈ ಆನೇಕಲ್ ಬೆಂಗಳೂರು ಸೈಡಲ್ಲಿ ಈ ಥರದನ್ನ ಯಾರೂ ಮಾಡಿಲ್ಲ ಇದುವರೆಗೂ. ನಾವೇ ಫಸ್ಟ್ ಟೈಮ್ ಇದನ್ನು ಆರ್ಗನೈಸ್ ಮಾಡಿದ್ವಿ. ಹಾಗೆ ಇದೇ ರೀತಿ ಈವೆಂಟ್ಸು ಮುಂದಕ್ಕೂ ಮಾಡ್ತಾಯಿರ್ತೀವಿ. ರೈತರಿಗೋಸ್ಕರನೇ ಮಾಡ್ತಾಯಿರ್ತೀವಿ, ರೈತರಿಂದನೇ ಮಾಡ್ತಾಯಿರ್ತೀವಿ. ನಾವು ಟ್ರ್ಯಾಕ್ಟರ್ಸ್ ಅಂತ ನನಗೆ ಇಷ್ಟನೇ. ನಮ್ಮ ಹುಡುಗರೆಲ್ಲ ಅಷ್ಟೇ, ನಾವು ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ತಾ ಇರೋದು. ಸೊ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಅದರಿಂದ ನಾವು ಅಗ್ರಿಕಲ್ಚರ್ ರಿಲೇಟೆಡೇ ಇವಾಗ ರೈತರಿಗೋಸ್ಕರ ಏನೋ ಒಂದು ಗೇಮ್ ಥರ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಈ ಈವೆಂಟ್ನ ಮಾಡಿದ್ದೀವಿ. ಗ್ರಾಮೀಣ ವಿಭಾಗನ ಫೋಕಸ್ ಮಾಡಿ ಅವ್ರ ರೈತರಿಗೂ ಒಂದು ಪ್ರಾಮುಖ್ಯತೆ ನೀಡೋಕ್ಕೋಸ್ಕರ ಇದೊಂದು ಆಯೋಜನೆ ಮಾಡಿದ್ವಿ. ಅದೇ ನಮ್ಮ ಸರ್ ಹೇಳ್ದಂಗೆ ಕಾರ್ ರೇಸು, ಬೈಕ್ ರೇಸು ಅನ್ನೋ ಇದು ಈ ಕಾಲದಲ್ಲಿ ಟ್ರ್ಯಾಕ್ಟರ್ ಕೂಡ ಒಂದು ಹಿಂದೆ ಉಳಿದಿಲ್ಲ. ಅದು ಕೂಡ ನೇಗಿಲನ್ನು ಹಿಡಿದು ಮುಂದೆ ನಮಗೆ ಅನ್ನ ಕೊಡುವಂಥದ್ದು, ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಇಟ್ಕೊಂಡು ಏನೋ ಒಂದು ಫನ್ ಫ್ಯಾಕ್ಟು ಇರಬೇಕು ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಇದನ್ನು ಆಯೋಜಿಸಿದ್ವಿ. ತುಂಬ ಖುಷಿಯಾಯಿತು ಇದನ್ನು ಆಯೋಜಿಸಿ ಮಾಡಿ. ಮತ್ತು ಒಂದೊಳ್ಳೆ ಪಾಸಿಟಿವ್ ಫೀಲಿಂಗ್ ಸಿಗ್ತಾ ಇದೆ. ಇನ್ನು ಈ ಒಂದು ಪಂದ್ಯಾವಳಿಗಳಲ್ಲಿ ಗೆದ್ದಂತಹವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ. ಮಾಡಕ್ ಬೇಕು ಮೈದಾ, ಮಾಡಕ್ ಬೇಕು ಮೈದಾ, ರೇಸ್ ಹೊಡೆಯಕ್ ಬೇಕು ನಮ್ಮ ಮಂಡ್ಯ ಹೈದಾ. ಎಲ್ಲ ನಮ್ಮ 5 ಜನ ಬಂದಿದ್ದೀವಿ ಸರ್ ಕೇರ್ಪೇಟೆಯಿಂದ. ಎಲ್ಲರಿಗೂ ಒಳ್ಳೆಯದಲ್ಲಿ ಪಾಪ ಸಕಲೇಶ್ಪುರದಲ್ಲಿ ಮಾಡಿದ್ರು ಕಾರ್ಯಕ್ರಮ ಹೇಗೆ ಗೊತ್ತಾಯ್ತು ನಿಮ್ಗೆ? ಆನೇಕಲ್ಲಲ್ಲಿ ನಡೀತಿದೆ ಸರ್. ನಮ್ಮ ಶ್ರೀಕಾಂತ್ ಸಂತ ಇದು ಕೇರ್ಪೇಟೆ ಚನ್ನಪಣ್ಣದವರು ಶ್ರೀಕಾಂತ್ ಅಂದ್ಬಿಟ್ಟು ಸರ್, ಅವರು ಇದಕ್ಕೆ ಗ್ರೂಪ್ ಹಾಕ್ತಾರೆ ಸರ್, ಅಲ್ಲಿಂದ ಗೊತ್ತಾಯಿತು, ಹಂಗಾಗಿ ಬಂದಿವಿ ಸರ್. ಅವ್ರು ಇಲ್ಲ ಅಂದಿದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಪ್ರೈಸ್ ಹೊಡೆಯೋಕ್ಕಾಗ್ತಿರಲಿಲ್ಲ. ಪಾಪ ಅವ್ರು ನೋಡಿ ತಗೊಳ್ಳಿ ಸರ್ ಹೊಡೀರಿ ಅಂತ ಕೊಟ್ಟಿದ್ದಕ್ಕೆ ಅವ್ರ ಕಡೆಯಿಂದ ನಾವು 3 ಪ್ರೈಸ್ ಗೆದ್ದಿದ್ದೀವಿ ಸರ್. ಸರಿ ತೊಗೊಳ್ಳಿ ಹೊಡೀರಪ್ಪ ಅಂತಂದ್ಬಿಟ್ಟು ಕೊಟ್ವಿ. 3 ಪ್ರೈಸು ಒಂದೇ ಗಾಡಿನಲ್ಲಿ ಹೊಡೆದಿದ್ದಾರೆ ಸರ್. ನೀವೆಷ್ಟು ಗಾಡಿ ಓಡಿಸ್ತಾ ಇದ್ದೀರಾ? ನಾವು ಒಂದು 20 ವರ್ಷದಿಂದ ಓಡಿಸ್ತೀವಿ. ನಾವು ಟ್ಯಾಕ್ಟ್ರಿ ಓಡಿಸ್ತಾ ಇದ್ವಿ. ನಮ್ಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ಆದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಓಡಿಸಿದ್ದಾರೆ ಅಷ್ಟೇ. ಕೊನೆಯಲ್ಲಿ ಬಂದು ಗಾಡಿ ಯಾರು ಕೊಟ್ಟಿಲ್ಲ ಅಂದರು. ಆಮೇಲೆ ನಾವು ಗಾಡಿ ಕೊಟ್ಟು ಓಡಿಸ್ರಿ ಅಂತ ಕೊಟ್ಟಿದ್ದೀವಿ. ಇನ್ನೂ ಆಗಬೇಕು, ರೈತರಿಗೆ ಇವೆಲ್ಲ ಆಗಲೇಬೇಕು. ಈ ಥರ ಆದ್ರೇ ನಮಗೂ ಒಂದು ಖುಷಿ ಇರುತ್ತೆ ರೈತರ ಮಕ್ಕಳಿಗೆ. ಸಕಲೇಶ್ಪುರದಲ್ಲಿ 3rd ಪ್ರೈಸ್ ಬಂದಿತ್ತು. 3rd ಪ್ರೈಸ್ ಈಗ ಸೆಕೆಂಡ್ ನೆಕ್ಸ್ಟ್ ಫಸ್ಟ್ ನೋಡೋಣ ಸರ್ ಹೆಂಗಾಗುತ್ತೆ ಅದು. ಕಾಮಿಡಿ ಮಾಡಕ್ಕೆ ಬೇಕು ಗಿಲ್ಲಿ, ಕಾಮಿಡಿ ಮಾಡಕ್ಕೆ ಬೇಕು ನಮ್ಮ ಗಿಲ್ಲಿ, ರೇಸ್ ಮಾಡಕ್ಕೆ ಬೇಕು ನಮ್ಮ ಆಲೆ ಕೊಡು ಕಲ್ಲು ಹುಡುಗರು ಇಲ್ಲಿ. ತುಂಬ ಖುಷಿ ಆಗ್ತಾ ಇದೆ ಸರ್. ಇದರಲ್ಲಿ ಆನ್ಬಾಳಲ್ಲಿ ಮಾಡಿದ್ದು, ಅಲ್ಲೂ ಪ್ರಥಮ, ದ್ವಿತೀಯ, ತೃತೀಯ ಅಂದರೆ 5 ಜನ ನಮ್ಮ ಹುಡುಗರೇ ಇದ್ದು. ತುಂಬ ಖುಷಿ ಆಗ್ತಾ ಇದೆ. ಪ್ರಾಕ್ಟೀಸ್ ಮಾಡ್ತೀರಾ? ಇಲ್ಲ ಸರ್, ಎಲ್ಲರೂ ಹಿಂಗೆ ಇದ್ದರೆ ಹೋಗ್ತೀವಿ. ಹೆಂಗೆ ಟ್ರೈ ನಾವು ಸೋಲ್ಲಿ ಗೆಲ್ಲಿ ಇದ್ದೇ ಇರುತ್ತೆ, ಬಟ್ ಆದ್ರೂ ಹೊಡಿಬೇಕು ಅನ್ನೋ ಕ್ರೇಜ್ ಸರ್, ಅದಕ್ಕೋಸ್ಕರ ಹಂಗೆ ಹೋಗ್ತೀವಿ. ಟ್ರ್ಯಾಕ್ಟರ್ ರೇಸ್ ಮಾಡಿರೋದು ತುಂಬ ಸಂತೋಷ ಆಗಿದೆ. ಹಂಗಾಗಿ ನಮ್ಮ ರೈತರು ಈಗ ಮತ್ತು ಯುವಕರೆಲ್ಲ ಇನ್ನು ರೈತರು ಹೆಚ್ಚಿನ ಆಸಕ್ತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಇದೇ ರೀತಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆದ್ರೆ ತುಂಬ ಯುವಕರಿಗೆ ಇನ್ನೂ ಉತ್ಸಾಹ ಬರುತ್ತೆ. ಇನ್ನೂ ಹೆಚ್ಚಿನ ಪ್ರತಿಯೊಬ್ಬರು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಅವ್ರಿಗೇನಪ್ಪ ಅಂದರೆ ಎಲ್ಲರೂ ಒಂದೊಂದು ಸ್ಪರ್ಧೆ ಥರ ಮಾಡಿದ್ದಾರೆ, ಒಂದೊಂದು ಗಾಡಿ ಒಂದೊಂದು ಬ್ರ್ಯಾಂಡ್ ಥರ ಮಾಡಿದ್ದಾರೆ. ಅದು ನಮ್ಮದು ಏನಂತ ಅಂದರೆ ಎಲ್ಲರಿಗೂ ಖುಷಿಯಾಗಿ ನಮ್ಮ ರೈತರಿಗೆ ಇದೇ ಮೊದಲೇ ಬಾರಿಗೆ ನಮ್ಮ ಆನೇಕಲ್ ತಾಲೂಕಲ್ಲಿ ಮಾಡಿ ನಮಗೂ ಖುಷಿ ಆಯಿತು. ಇದೆ ಅದೇನಪ್ಪ ರೇಸು, ಡ್ರಮ್ ರೇಸ್ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಎಲ್ಲ ಬೇರೆ ಬೇರೆ ಕಡೆ ಇದು ಏನಲ್ಲೇ ರೀಲ್ಸಲ್ಲಿ ನೋಡ್ತಾ ಇದ್ವಿ. ಇದೇ ಫಸ್ಟ್ ಬಾರಿ ಮಾಡಿ ನಮಗೆ ಗೊತ್ತಾಗಿ ಈಗ ಪಾರ್ಟಿಸಿಪೇಟ್ ಮಾಡಿದ್ವಿ. ನೆಕ್ಸ್ಟ್ ಟೈಮು ಇದೊಂದು ಯಾವಾಗ ನಮಗೆ ಈ ಥರ ಒಂದು ಶೋ ಇದೆ ಅಂತ ಗೊತ್ತಾಯಿತು, ನಮ್ಗೆ ತುಂಬ ಸಂತೋಷ ಆಗಿ ಜಸ್ಟ್ ನಾವು ಒಂದು ಶೋಗೋಸ್ಕರ ಬಂದ್ರಿ ಇಲ್ಲಿ. ಆದರೆ ನಮ್ಮ ಒಂದು ಪಾರ್ಟಿಸಿಪೇಟ್ ಮಾಡಿ ನಮಗೆ ತುಂಬ ಸಂತೋಷ ಅನಿಸ್ತಾನ ಇವತ್ತು. ಅಣ್ಣ ಬರ್ತೀರಣ್ಣ, ಖಂಡಿತ ನಾವಿಲ್ಲಿ ಮಾಡಿದಾಗೆಲ್ಲನೂ ಬಂದೇ ಬರ್ತೀರಿ ಅಣ್ಣ. ನಮ್ಮದು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ದೊಡ್ಡ ಮಂಗಳ ಅಂತ ಅಣ್ಣ. ನಮ್ಮ ಹೆಸರು ಸುಹಾಸ್ ಅಂದ್ಬಿಟ್ಟು. ತುಂಬ ಚೆನ್ನಾಗೈತೆ. ನಾವು ಇಲ್ಲಿ ಸೇರ್ಕೊಂಡಿದ್ರೆ
ಪರವಾಗಿಲ್ಲ, ಇದೇ ಥರ ಪ್ರತಿ ವರ್ಷ ಆಗಲಿ ಅಂತ ಖುಷಿ ಪಡ್ತೀನಿ. ಹೆಮ್ಮೆ, ನಮ್ಮ ರೈತರಿಗೆ ಇದೇ ಫಸ್ಟು ಈ ಥರ ಅನುಕೂಲ ಮಾಡಿಕೊಟ್ಟಿರೋದು ಫಸ್ಟ್ ಟೈಮ್. ಸರ್ ಗಾಡಿಗಳು ಮಾಡಿಫೈ ಮಾಡೋದೆಲ್ಲ ಬಂದು ಐಟಮ್ ಎಲ್ಲ ಪಂಜಾಬಿಂದ ತರಿಸಿರೋದು, ಪಂಜಾಬಿಂದ ತರಿಸಿ ನಾವಿಲ್ಲೇ ಮನೇಲಿ ಹತ್ರ ಮಾಡ್ಕೊಂಡಿರೋದೆಲ್ಲ ಬಂದು ಶೋಕಿ ಅಲ್ಲೂ ಮಾಡೋದಲ್ಲ, ನಾವು ಮಾಡ್ಬೋದು ತೋರ್ಸಕ್ಕೆ ಮಾಡಿದ್ದೀವಿ. ನಮ್ಮದು ಎಲೆಕ್ಟ್ರಾನಿಕ್ ಸಿಟಿ ಗೊಂಚೇರಿ ಬಳ್ಳಿ ಅಣ್ಣ. ಗೊಂಚೇರಿ ಬಳ್ಳಿದ ಒಂದು ಗಾಡಿ, ದೊಡ್ಡಮಂಗಲದ ಇನ್ನೊಂದು ಗಾಡಿ, ಕೋನಂನಗರದ ಇನ್ನೊಂದು ಗಾಡಿ ಇದೆ. ಮೂರು ಮಾಡಿಫೈ ಆಗಿದೆ ಗಾಡಿಗಳು. ಇವಾಗ ಏನು ನೋಡ್ತಾ ಇದ್ರೆ ಇನ್ನೊಂದು 6 ತಿಂಗಳಿಗೆ ಬೇರೆ ಥರ ನೋಡ್ತೀರಾ ಗಾಡಿಗಳನ್ನ ಬೇಕಾದ್ರೆ? ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಾಗಿ ಬರಲಿ, ಇನ್ನೂ ಚೆನ್ನಾಗಿ ಮಾಡಲಿ. ತುಂಬ ಜನಗಳಿಗೆ ತುಂಬ ಖುಷಿ ಪಟ್ಟಿರೋಂಥ ಕೆಲಸ ಆಗಿದೆ ಇವತ್ತು. ಸಂತೋಷ. ನಾನು 18 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಈ ಥರ ಸ್ಪರ್ಧೆಯಲ್ಲಿ ಫಸ್ಟ್ ಟೈಮು ಭಾಗಿಯಾಗಿರೋದು. ಒಟ್ಟಿನಲ್ಲಿ ಈ ಒಂದು ಟ್ರ್ಯಾಕ್ಟರ್ ಉತ್ಸವ ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬಂದಿತ್ತು. ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತಹ ಯೂತ್ ಫಾರ್ಮರ್ಸ್ ವತಿಯಿಂದ ಈ ಕಾರ್ಯಕ್ರಮ ಇನ್ನಷ್ಟು ಕಾರ್ಯಕ್ರಮಗಳು ಮೂಡಿ ಬರಲಿ, ಹಾಗೆ ಈ ಕಾರ್ಯಕ್ರಮಗಳು ಇನ್ನಷ್ಟು ಕಡೆ ನಡೆಯಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.